ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು. ದೀಸ್ ಆರ್ ಮಾರಲ್ ಆಬ್ಲಿಗೇಷನ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್. ಇದು ಇಂಡಿಯನ್ ಸಿಟಿಸನ್ಸ್ನ ಮಾರಲ್ ಆಬ್ಲಿಗೇಷನ್ ಆಗಿರುತ್ತೆ. ಏನಕ್ಕೆ ಅಂದರೆ ಟು ಅಪ್ಹೋಲ್ಡ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಯುನಿಟಿ ಮತ್ತು ಇಂಟಿಗ್ರಿಟಿನ ಎತ್ತಿ ಹಿಡಿಯೋದಕ್ಕೋಸ್ಕರ, ಹಾಗೆ ಪೇಟ್ರಿಯಾಟಿಸಮ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಫಂಡಮೆಂಟಲ್ ಡ್ಯೂಟೀಸ್ನ ಸ್ವರ್ಣ ಸಿಂಗ್ ಕಮಿಟಿ ಕೆಳಗಡೆ 1976 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಕೆಳಗಡೆ ತೊಗೊಂಬರ್ತಾರೆ. ಇದು 51A ಆರ್ಟಿಕಲ್ ಕೆಳಗಡೆ ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ. 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1976 ಪ್ರಕಾರ 10 ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ. ಹಾಗೆ 2002 86ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಅಡಿ 11ನೇ ಫಂಡಮೆಂಟಲ್ ಡ್ಯೂಟಿ ಆ್ಯಡ್ ಆನ್ ಆಗುತ್ತೆ. ಏನಂದರೆ 6ರಿಂದ 14 ವರ್ಷದ ಮಕ್ಕಳುಗಳ ಏನಿರ್ತಾರೆ ಅವರಿಗೆ ಎಜುಕೇಷನ್ ಕೊಡಿಸೋದು ಅವರ ಪೇರೆಂಟ್ ಡ್ಯೂಟಿ ಆಗಿರುತ್ತೆ ಅಂತ ಈ ಒಂದು 11ನೇ ಫಂಡಮೆಂಟಲ್ ಡ್ಯೂಟಿ ಹೇಳುತ್ತೆ. ಹಾಗೆ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನಂದರೆ, ಏನು ಫಂಡಮೆಂಟಲ್ ಡ್ಯೂಟಿ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ನೋಡೋದಾದರೆ, ದೇ ರಿಮೈಂಡ್ ಇಂಡಿಯನ್ ಸಿಟಿಸನ್ಸ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದೇರ್ ಸೊಸೈಟಿ, ಫೆಲೋ ಸಿಟಿಸನ್ಸ್ ಆ್ಯಂಡ್ ದ ನೇಷನ್. ಏನು ಹೇಳುತ್ತೆ ಅಂದರೆ, ಇಂಡಿಯನ್ ಸಿಟಿಸನ್ಸ್ಗೆ ಒಂದು ರಿಮೈಂಡ್ ಮಾಡುತ್ತೆ ಅವ್ರದ್ದು ಏನು ಸೊಸೈಟಿಗೆ ಅವರ ಕರ್ತವ್ಯ ಮಾಡಬೇಕು, ಕರ್ತವ್ಯ ಸಲ್ಲಿಸಬೇಕು, ಅವರ ಜೊತೆ ಇರ್ತಕ್ಕಂಥ ಸಿಟಿಸನ್ಸ್ ಜೊತೆ ಅವ್ರು ಯಾವ ರೀತಿ ನಡ್ಕೋಬೇಕು, ಹಾಗೆ ದೇಶಕ್ಕೆ ಏನು ಮಾಡಬೇಕು ಅನ್ನೋದು ಫಂಡಮೆಂಟಲ್ ಡ್ಯೂಟೀಸ್ ತಿಳಿಸುತ್ತೆ. ಮತ್ತು ದೇ ವಾರ್ನ್ ಸಿಟಿಸನ್ಸ್ ಅಗೇನ್ಸ್ಟ್ ಆ್ಯಂಟಿ ನ್ಯಾಷನಲ್ ಮತ್ತು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್. ಯಾವುದೇ ಒಬ್ಬ ಸಿಟಿಸನ್ ಕೂಡ ಆ್ಯಂಟಿ ನ್ಯಾಷನಲ್ ಮತ್ತು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅನ್ನೋ ಒಂದು ವಾರ್ನಿಂಗ ಈ ಫಂಡಮೆಂಟಲ್ ಡ್ಯೂಟೀಸ್ ಕೆಳಗಡೆ ಕೊಡಲಾಗತ್ತೆ. ಹಾಗೆ ದೇ ಇನ್ಸ್ಪೈರ್ ಸಿಟಿಸನ್ಸ್ ಆ್ಯಂಡ್ ಪ್ರಮೋಟ್ ಅ ಸೆನ್ಸ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಕಮಿಟ್ಮೆಂಟ್ ಅಮಾಂಗ್ ದ್ಯಾಮ್. ಸಿಟಿಸನ್ಸ್ನ ಇನ್ಸ್ಪೈರ್ ಮಾಡಿ ಹಾಗೆ ಸೆನ್ಸ್ ಆಫ್ ಡಿಸಿಪ್ಲಿನ್ ಮತ್ತು ಕಮಿಟ್ಮೆಂಟ್ನ ಪ್ರಮೋಟ್ ಮಾಡುತ್ತೆ ಅವರಲ್ಲಿ. ಹಾಗೆ ದೇ ಹೆಲ್ಪ್ ದ ಕೋರ್ಟ್ಸ್ ಇನ್ ಎಕ್ಸಾಮೈನಿಂಗ್ ಆ್ಯಂಡ್ ಡಿಟರ್ಮೈನಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಅ ಲಾ. ಏನು ಲಾ ಇದೆ ನಮ್ಮ ಕೋರ್ಟಲ್ಲಿ, ಅದಕ್ಕೆ ಎಲ್ಲರೂ ಕೂಡ ಎಕ್ಸಾಮೈನ್ ಮತ್ತು ಡಿಟರ್ಮೈನ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿನ ಕೊಡುತ್ತೆ. ಇದರಿಂದ ನಾವು ತಿಳ್ಕೊಬೋದು ಹೌ ಫಂಡಮೆಂಟಲ್ ಡ್ಯೂಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್.